ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಚರಣ್ ಮತ್ತೆ ಬೃಂದಾ ಸೇರಿಕೊಂಡು ಇಬ್ರು ಕೂಡ ಮಾಯಾ ನರ್ಸ್ ಕಥೆಯನ್ನೇ ಮುಗಿಸ್ಬಿಟ್ರ. ಏನಪ್ಪಾ ಇದು, ಈ ಕಡೆ ಬೃಂದಾ ಮಾಡ್ತಿರೋ ಕುತಂತ್ರ ನಿಜಕ್ಕೂ ಕೂಡ ಘೋರವಾಗಿದೆ. ಹಾಗಾದ್ರೆ ಏನಾಯ್ತು, ಏನ್ ಕಥಾ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬೃಂದಾ ತಾನು ಪ್ರೆಗ್ನೆಂಟ್ ಆಗಿಲ್ಲ ಇನ್ನೂ ಅನ್ನೋ ಕಾರಣಕ್ಕೆ ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ದಾರೆ. ಇಲ್ಲಿ ಬೃಂದಾ ಭಾರ್ಗವಿ ಮೇಲೆ ಫ್ರಸ್ಟ್ರೇಟ್ ಆಗಿದ್ದಾರೆ. ಯಾಕಂದ್ರೆ ನಾನು ಆ ಮನೆಯಲ್ಲಿ ಸುಸಿ ಅಂತ ಜಾಗ ಗಿಟ್ಟಿಸ್ಕೊಳ್ಳೋಕೆ 2 ವರ್ಷ ತಗೊಂಡಾಯ್ತು. ಸುಸಿ ಅನ್ನೋ ಒಂದು ಗೌರವ ತೆಗೆದುಕೊಳ್ಳೋದಕ್ಕೆ 2 ವರ್ಷ ಆಯ್ತು. ಇನ್ನೇನು ನಾನು ಆ ಮನೆಯಲ್ಲಿ ನನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೋಬೇಕು ಅನ್ನೋದ್ರೊಳಗೆ ಭಾರ್ಗವಿ ಬಂದ್ಲು. ಭಾರ್ಗವಿ ನನ್ನ ಸ್ಥಾನವನ್ನ ಕಿತ್ಕೊಂಡು ಇವತ್ತು ಕೇಸನ್ನ ಗೆದ್ದು ಮನೆಯವ್ರು ಎಲ್ಲರ ಮುಂದೆ ದೇವತೆ ಆಗಿದ್ದಾಳೆ. ಜೊತೆಗೆ ನಮ್ಮನೇಲಿರ್ಬೇಕಾದ್ರೂ ಕೂಡ ಅವಳಿಂದಾಗಿ ನನಗೆ ಯಾರೂ ಕೂಡ ನನಗೆ ಪ್ರೀತಿ ಕೊಡ್ತಾ ಇರಲಿಲ್ಲ. ಎಲ್ಲರೂ ಭಾರ್ಗವಿ ಅಂತ ಹೇಳ್ತಾ ಇದ್ರು. ಹಾಗೆ ಈ ಮನೆಯಲ್ಲೂ ಕೂಡ ಅದೇ ರೀತಿ ಆಗೋಗಿದೆ. ಅತ್ತೆ ಕೂಡ ನನಗೆ ಪ್ರೆಷರ್ ಹಾಕ್ತಾರೆ, ಭಾರ್ಗವಿಗೂ ಮುನ್ನನೇ ಮಗು ಮಾಡ್ಕೋಬೇಕು ಅಂತ ಹೇಳಿ. ಆದರೆ ಇಲ್ಲಿ ಚರಣ್ ನನ್ನ ಮೇಲೆ ಅರ್ಥ ಮಾಡ್ಕೋತಾ ಇಲ್ಲ. ನನ್ಗೆ ಏನು ಮಾಡಲಿ ಅಂತಾನೆ ತೋಚ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ನಾನು ಫುಲ್ ಸ್ಟಾಪ್ ಇಡಲೇಬೇಕು. ಅಂದರೆ ನಾನು ಫಸ್ಟ್ ಪ್ರೆಗ್ನೆಂಟ್ ಆಗಲೇಬೇಕು. ಆಗ ಮಾತ್ರ ನಾನು ಅನ್ಕೊಂಡಾಗಲ್ಲ ಆಗತ್ತೆ. ಇಲ್ಲ ಅಂದರೆ ಖಂಡಿತ ಮನೆ ಅಧಿಕಾರ ಆಸ್ತಿ ಯಾವುದು ಕೂಡ ನನಗೆ ಸಿಗುವುದಿಲ್ಲ ಅಂತ ಹೇಳಿ ಬೃಂದಾ ಯೋಚನೆ ಮಾಡ್ತಾರೆ. ಇತ್ತ ಕಡೆ ಬೃಂದಾ ಗಂಡ ಶರಣ್ಣ ನರ್ಸ್ ಮಾಯನನ್ನ ಭೇಟಿ ಮಾಡ್ತಾರೆ. ಇಲ್ಲಿ ನರ್ಸ್ ಮಾಯ ಸಿಡಿದಿದ್ದಾರೆ. ಯಾಕೆ ನೀನು ನನಗೆ ಈ ರೀತಿ ಮೋಸ ಮಾಡ್ತಾ ಇದೆಯಾ, ಯಾಕೆ ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಡುವುದಿಲ್ವಾ ನೀನು ಅಂತ ಹೇಳಿದಾಗ, ನನಗೂ ನನ್ನ ಹೆಂಡತಿಗೂ ಇದ್ದಂಥ ಸಮಸ್ಯೆ ಬಗ್ಗೆ ಇರ್ತದೆ. ಇನ್ನು ಮುಂದೆ ನನಗೆ ನನ್ನ ಹೆಂಡತಿನೇ ಮುಖ್ಯ ಆಗ್ತಾರೆ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಜೊತೆ ಮುಂದುವರಿಯೋಕ್ಕಾಗೋದಿಲ್ಲ. ನಾನು ಹೇಳಿದೆ ಅಲ್ವಾ ಮಗುನ ತೆಗಿ ಅಂತ, ತೆಗೆಸ್ಬಿಡು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ಅವತ್ತು ನಾನು ಬೇಕಾಗಿತ್ತು ನಿನ್ನ ಹೆಂಡತಿಗೆ ಸಮಸ್ಯೆ ಇರಬೇಕಾದ್ರೆ, ಆದರೆ ಇವತ್ತು ನಾನು ಬೇಕಾಗಿಲ್ಲ ಅಲ್ವಾ. ಖಂಡಿತವಾಗ್ಲೂ ನೀನು ನನಗೆ ಮೋಸ ಮಾಡ್ತಾ ಇದೆಯಾ. ಯಾವುದೇ ಕಾರಣಕ್ಕೂ ನನಗೆ ಮೋಸ ಆಗೋದಕ್ಕೆ ನಾನು ಬಿಡುವುದಿಲ್ಲ. ಈ ಮಗುವಿನ ತಂದೆ ನೀನು ಅಂದ ಮೇಲೆ ನನಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಮಾಯಾ ಹೇಳಿದಾಗ, ನೋಡು ದಯವಿಟ್ಟು ಅರ್ಥ ಮಾಡ್ಕೋ, ಸುಮ್ಮನೆ ವಿನಾಕಾರಣ ನೀನು ನನ್ನ ಪ್ರಾಬ್ಲಮ್ ಮಾಡ್ತಾ ಇದೆಯಾ. ಇನ್ನು ಮುಂದೆ ನಿನಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ, ಸಂಬಂಧ ಇಲ್ಲ ಅಂದರೆ ಹೇಗೆ, ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಾನು. ನಿನ್ನನ್ನೇ ಅಲ್ವಾ ನಂಬ್ಕೊಂಡಿದ್ದು, ಈಗ ನಂಬಿಸಿ ಈ ರೀತಿ ಮೋಸ ಮಾಡಿದ್ರೆ ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾರೆ. ನನ್ನ ಕಪ್ಪಾಳಕ್ಕೆ ಹೊಡಿತೀಯಾ, ಏನು ಅನ್ಕೊಂಡಿದ್ಯಾ ನೀನು, ನಿನಗೆ ನಾನು ಒಬ್ಬನೇ ಬಾಯ್ ಫ್ರೆಂಡಾ, ನನಗೂ ಮುನ್ನ ಎಷ್ಟು ಜನ ಇದ್ರು ಅನ್ನೋದು ನನಗೂ ಕೂಡ ಗೊತ್ತದೆ, ನೀನೇನು ಸಾಚೋ ಥರ ಮಾತನಾಡಬೇಡ ಅಂತ ಹೇಳಿ ಇಲ್ಲಿ ಚರಣ್ ಹೇಳ್ತಾರೆ. ಈಗಿದ್ದು ನಿನ್ನನ್ನೇ ತಾನೇ ನಾನು ನಂಬ್ಕೊಂಡಿದ್ದು, ಈಗ ಯಾಕೆ ರೀತಿ ಮಾತನಾಡ್ತಿದ್ಯಾ ಅಂತ ಹೇಳಿದಾಗ, ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ, ನನ್ನ ಫೈನಲ್ ಡಿಸಿಷನ್ ಹೇಳಿದಾಗಿದೆ ಅಂತ ಹೇಳಿ ಹೊರಟು ಬಿಡ್ತಾರೆ ಚರಣ್. ಜೊತೆಗೆ ಹೋಗೋಕ್ಕೂ ಮುನ್ನ, ನೋಡು ನನಗೆ ಇದೇ ರೀತಿ ತಲೆ ಕೆಡಿಸಿದ್ರೆ ಖಂಡಿತ ನಿನ್ನ ಕಥೆಯನ್ನೇ ನಾನು ಮುಗಿಸ್ಬೇಕಾಗತ್ತೆ, ಇನ್ನು ಮುಂದೆ ನನ್ನ ಬೆನ್ನ ಹಿಂದೆ ಬೀಳಬೇಡ ಅಂತ ಕೂಡ ಹೇಳಿ ಹೋಗ್ತಾರೆ. ಎತ್ತ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ಮಗದಷ್ಟು ಹತ್ರ ಆಗ್ತಿದ್ದಾರೆ. ಈ ಕಡೆ JP ಪಾಟೀಲ್ ಅವರಿಗೆ ಮಗು ಕನಸು ಮಗದೊಮ್ಮೆ ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು. ಇದೆಲ್ಲದರ ನಡುವೆ ಇಲ್ಲಿ ಬೃಂದಾ ಮನೆಯವರು ಮುಂದೆ ಪ್ರತ್ಯಕ್ಷರಾಗಿದೆ. ಇಲ್ಲಿ ಮಳೆಯಲ್ಲಿ ನೆನ್ಕೊಂಡು ಬಂದಿರ್ತಾಳೆ ಬೃಂದಾ. ಏನಕ್ಕ ಆಯ್ತು ನಿನ್ಗೆ, ಯಾಕೆ ಮಳೆಯಲ್ಲಿ ನೆನ್ಕೊಂಡು ಬಂದಿದ್ಯಾ, ಜ್ವರ ಬಂದಾಗ ಆಗಿದೆ ಅಂತ ಭಾರ್ಗವಿ ಹಾರೈಕೆಯನ್ನ ಮಾಡ್ತಾರೆ. ಆ ಒಂದು ಟೈಮಲ್ಲಿ ಬೃಂದಾ ಹೇಳ್ತಕ್ಕಂಥದ್ದು, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ಇಡೀ ಮನೆ ಸಂಭ್ರಮಿಸ್ಬಿಡುತ್ತೆ. ಇನ್ನು ನಿಜವಾಗ್ಲೂ ಅಂದಾಗ ಹೌದು ಅಂತ ಹೇಳ್ತಾರೆ. ಆದ್ರೆ ನಿಜಕ್ಕೂ ಬೃಂದಾ ಪ್ರೆಗ್ನೆಂಟ್ ಆಗಿದಾರ, ಖಂಡಿತ ಅಲ್ಲ. ಫ್ರೀ ಪ್ರೆಗ್ನೆನ್ಸಿ ರಿಪೋರ್ಟ್ ಅನ್ನ ಮುಂದಿಡುವುದ್ರ ಮುಖಾಂತರ ಬೃಂದಾ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಾರೆ. ಈ ಒಂದು ಸುಳ್ಳಿನ ಮುಖಾಂತರನೇ ನಾನು ನನ್ನ ಅಧಿಕಾರವನ್ನ ಇಲ್ಲಿ ಸ್ಥಾಪನೆ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೆ ಖಂಡಿತ ಈ ಮನೆಯಲ್ಲಿ ನನಗೆ ಬೆಲೆ ಸಿಗುವುದಿಲ್ಲ ಅಂತ ಹೇಳಿ ಬೃಂದಾ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಫೇಕ್ ಪ್ರೆಗ್ನೆನ್ಸಿ ನಾಟಕವನ್ನ ಕೂಡ ಆಡ್ತಿದ್ದಾರೆ. ಆದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾನೇ ಖುಷಿ ಆಗ್ತಿದ್ದಾರೆ. ಎತ್ತ ಕಡೆ ಭಾರ್ಗವಿ ಅಂತೂ ಇನ್ನು ಮುಂದೆ ಈ ಚಿಕ್ಕಿ ಹೇಗಿರ್ತಾಳೆ ನೋಡು, ನಿನ್ ಮಗುವಿನ ಎಲ್ಲಾ ಹಾರೈಕೆಯನ್ನ ಕೂಡ ನಾನೇ ಮಾಡುದು, ಬೆಸ್ಟ್ ಚಿಕ್ಕಿ ಹಾಕ್ತೀನಿ ಅಂತ ಹೇಳ್ತಿದ್ರೆ, ಈ ಕಡೆ ನಾನು ಚಿಕ್ಕು ಆಗ್ತಾ ಇದ್ದೀನಿ, ಚಿಕ್ಕಪ್ಪ ಆಗ್ತಾ ಇದ್ದೀನಿ ಅಂತ ಹೇಳಿ ಅರ್ಜುನ್ ಸಂಭ್ರಮಿಸ್ತಿದ್ದಾರೆ. ಇತ್ತ ಕಡೆ ನನ್ನ ಸೊಸೆಗೆ ಸಕ್ರಿಯ ಆಗಬೇಕು, ನಾನು ತಾತ ಆಗ್ತಾ ಇದ್ದೀನಿ ಅಂತ JP ಪಾಟೀಲ್ ಕೂಡ ಸಂಭ್ರಮಿಸ್ತಿದ್ದಾರೆ. ಇತ್ತ ಕಡೆ ಬೃಂದಾ ಬಳಿಗೆ ಬಂದಂತ ನಿರ್ಮಲಾ ಅವರು, ನಾನು ಅಷ್ಟೆಲ್ಲ ಬೈಬೇಕಾದ್ರೂ ನೀನು ಸೈಲೆಂಟ್ ಆಗಿದೆ, ನಾನು ಯಾಕಪ್ಪ ಇವಳು ಸೈಲೆಂಟ್ ಆಗಿದ್ದಾಳೆ, ಏನು ಮಾತಾಡ್ತಾನೆ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಯ್ತು ನೀನು ಯಾಕವತ್ತು ಸೈಲೆಂಟ್ ಆಗಿದ್ದೆ ಅಂತ. ಕೊನೆಗೂ ನಾನು ಹೇಳಿದಾಗ, ನೀನೇ ಮೊದಲು ಪ್ರೆಗ್ನೆಂಟ್ ಆಗಿದೆಯಾ ಅಲ್ವಾ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿದಾಗ, ನಿಜವಾಗ್ಲೂ ಅತ್ತೆ ಖಂಡಿತ ಖುಷಿ ಆಗಲೇಬೇಕಲ್ವಾ. ಜೊತೆಗೆ ನೀವು ಕೊಟ್ಟಿರೋ ನೀವು ನನಗೆ ಹೇಳಿದ್ದನ್ನು ಉಳಿಸ್ಕೊಳ್ಳೇಬೇಕಲ್ವ, ನಾನು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೇಬೇಕು
ಬೇಕಲ್ವಾ ಅಂತ ಹೇಳಿ ಬೃಂದ ಹೇಳ್ತಾರೆ. ಈ ಕಡೆ ಭಾರ್ಗವಿಯ ಹರಕೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ ಭಾರ್ಗವಿ ಇನ್ನು ಮುಂದೆ ನೋಡು ನನ್ನ ಆಟ ಹೇಗಿರತ್ತೆ ಅಂತ, ನಿನ್ನನ್ನ ಹೇಗೆಲ್ಲ ಆಟ ಆಡಿಸ್ತೀನಿ ಅಂತ ಹೇಳಿ ಕಾಲು ನುಯ್ತದೆ ಅಂತ ಕಾಲು ಒತ್ತಿಸ್ಕೊತಿದ್ದಾರೆ, ಸೇವೆ ಮಾಡಿಸ್ಕೊತಿದ್ದಾರೆ. ಈ ಕಡೆ ಭಾರ್ಗವಿ ಕೂಡ ತನ್ನ ಅಕ್ಕ ಪ್ರೆಗ್ನೆಂಟ್ ಆಗಿದ್ದಾಳಿ ಅಂತ ಹೇಳಿ ತುಂಬಾನೇ ಕೇರ್ ಮಾಡ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿಯನ್ನ ನಿರ್ಮಲ್ ಅವರು ನೋಡು ನಿಮ್ಮ ಅಕ್ಕನ ನೋಡಿ ಕಲಿ ಏನ್ ನೀನು ಹಾಗೆ ಹೀಗೆ ವೇಸ್ಟ್ ಅದು ಇದು ಅಂತ ಹೇಳಿ ಬೈದ್ ಬಿಡ್ತಾರೆ. ಇತ್ತ ಕಡೆ ಬೃಂದಾಗೆ ಮಾಯಾ ನರ್ಸ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ಮೇಡಮ್ ನೀವು ಹೇಳಿದ್ರಲ್ವಾ ಆ ಮಾತು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತದ, ನೀವು ಹೇಳ್ದಾಗೆ ನಾನು ಕಾನೂನಿನ ಮುಖಾಂತರನೇ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಾಗ ಒಳ್ಳೆ ನಿರ್ಧಾರನೇ ಮಾಡಿದ್ಯಾ, ಖಂಡಿತ ನೀನು ಕಾನೂನಿನ ಮುಖಾಂತರನೇ ಮುಂದುವರಿ, ಆಗ ನಿನ್ಗೆ ಏನ್ ಸಿಗ್ಬೇಕು ಕಾಂಪನ್ಸೇಷನ್ ಗೆಲುವು ಕೂಡ ಸಿಗತ್ತೆ, ಜೊತೆಗೆ ನಿನ್ಗೆ ನ್ಯಾಯ ಕೂಡ ಸಿಗತ್ತೆ. ನಿನ್ಗೆ ನಾನು ಒಂದು ಲಾಯರ್ ನಂಬರ್ ಕಳಿಸ್ತೀನಿ, ಅವರನ್ನ ಕಾಂಟ್ಯಾಕ್ಟ್ ಮಾಡು, ಖಂಡಿತ ನಿನ್ಗೆ ಅವರು ನ್ಯಾಯ ದೊರಕಿಸ್ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಬೃಂದ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಯಾರ್ದಕ್ಕ ಫೋನು ಅಂತ ಹೇಳಿದಾಗ ನನ್ನ ಫ್ರೆಂಡ್ ಮಾಯಾ ಅಂತ, ನಾನೀಗ ಲಾಯರ್ ಬಗ್ಗೆ ಅಂತ ಹೇಳಿದ್ದು ನಿನ್ನ ಬಗ್ಗೆನೇ, ನಿನಗೆ ಅವ್ರಿಗೆ ನಿನ್ನ ನಂಬರ್ ಕಳಿಸ್ಕೊಟ್ಟಿದ್ದೇನೆ, ನೀನು ಅವ್ರಿಗೆ ಒಳ್ಳೇದು ಮಾಡಬೇಕು, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಹೀಗೆ ಅವರ ಬಾಯ್ ಫ್ರೆಂಡಿಂದ ಅವ್ರಿಗೆ ಮೋಸ ಆಗಿದೆ, ನೀನು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದಾಗ ಖಂಡಿತ ಅಕ್ಕ ಅವ್ರು ನಾನು ಮೀಟ್ ಮಾಡಲಿ, ನಾನು ಅವ್ರ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಬೃಂದಾಗೆ ಮಾತು ಕೊಡ್ತಾರೆ. ತದನಂತರ ಆದ ಕಡೆ ಅರ್ಜುನ್ ಬಳಿಗೆ ಬಂದಂತಹ ಭಾರ್ಗವಿ ತನಗೂ ಕೂಡ ಮಗುವಿನ ಆಸೆ ಇದೆ ಅಂತ ಹೇಳಿ ಮಗುವಿನ ಆಸೆಯನ್ನ ವ್ಯಕ್ತಪಡಿಸ್ತಾರೆ. ಈ ಕಡೆ ಅರ್ಜುನ್ ಮತ್ತೆ ಇಲ್ಲಿ ಭಾರ್ಗವಿಯನ್ನ ಚೀರಿಸುವುದಕ್ಕೆ ಮುಂದಾಗ್ತಾರೆ. ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ, ನನಗೂ ಕೂಡ ಮಗುವಿನ ಆಸೆ ಇರತ್ತಲ್ವಾ, ನಾವು ಕೂಡ ಮಗು ಮಾಡ್ಕೋಬೇಕಲ್ವಾ, ಯಾವಾಗ ಮಾಡ್ಕೊಳ್ಳೋದು ಹಾಗೆ ಹೀಗೆ ಅಂತ ಹೇಳಿ ಮಗುವಿನ ಬಗ್ಗೆ ಮಾತುಕತೆಯನ್ನ ಮಾಡ್ತಾ ಇರ್ಬೇಕಿದ್ರೆ ಅರ್ಜುನ್ನ ಖಂಡಿತವಾಗ್ಲೂ ನಮ್ಮಿಬ್ಬರ ನಡುವೆ ಒಂದು ಪುಟ್ಟು ಗೊಂಬೆ ಬರಬೇಕು, ನಾವಿಬ್ರು ವಾಕಿಂಗ್ ಮಾಡಬೇಕಾದ್ರೆ ಒಂದು ಪುಟ್ಟ ಕೈಗಳು ನಮ್ಮ ಜೊತೆಯಾಗಿ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಆ ಒಂದು ಮಾತು ತುಂಬಾ ಒಗ್ಗಟ್ಟಾಗಿ ಇದ್ದದ್ರಿಂದ ಭಾರ್ಗವಿ ಏನ್ ಮಾತಾಡ್ತಿದ್ರ, ನೀವು ಏನ್ ಹೇಳ್ತಿದ್ರ, ಸ್ವಲ್ಪ ಡೈರೆಕ್ಟ್ ಆಗಿ ಹೇಳಿ ಅಂತ ಕೇಳಿದಾಗ ಏನಿಲ್ಲ ನಾನು ಮಗುಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದರಿಂದಾಗಿ ಭಾರ್ಗವಿಗೆ ಖುಷಿ ಆಗ್ಬಿಡುತ್ತೆ. ಕೊನೆಗೂ ಕೂಡ ಅರ್ಜುನ್ ಮತ್ತೆ ಭಾರ್ಗವಿ ಕೂಡ ಮಗು ಮಾಡ್ಕೊಳ್ಳೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದ ಕಡೆ ಬೃಂದ ಫೇಕ್ ಪ್ರೆಗ್ನೆನ್ಸಿ ನಾಟಕ ಮಾಡ್ತಾ ಇದ್ರ, ಇತ್ತ ಕಡೆ GP ಪಾಟೀಲ್ ತಾನು ತಾತ ಆಗ್ತಾ ಇದ್ದೀನಿ ಅಂತ ಹೇಳಿ ಕನಸನ್ನ ಕಾಣ್ತಿದ್ದಾರೆ. ಆದ್ರೆ ನಿಜಕ್ಕೂ ಇನ್ನು ತಾತ ಆಗಿದ್ದಾರೆ ಅನ್ಕೊಂಡ್ರೆ ಖಂಡಿತ ಇಲ್ಲ. ಇಲ್ಲಿ ಭಾರ್ಗವಿಗಿಂತ ತಾನೇ ಫಸ್ಟ್ ಪ್ರೆಗ್ನೆಂಟ್ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿದಂತ ಬೃಂದ ಮನೆಯವ್ರ ಮುಂದೆ ಸುಳ್ಳು ಹೇಳ್ತಾರೆ. ಆದ್ರೆ ಇತ್ತ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ನಿಜಕ್ಕೂ ಕೂಡ ಒಂದಾಗೋದ್ರ ಮುಖಾಂತರ ಇಲ್ಲಿ ಭಾರ್ಗವಿ ರಿಯಲ್ ಪ್ರೆಗ್ನೆಂಟ್ ಆಗೋದ್ರ ಮುಖಾಂತರ ಈ ಒಂದು ರೇಸ್ ಅಲ್ಲಿ ಕೂಡ ಇಲ್ಲಿ ಭಾರ್ಗವಿನೇ ಮುಂದೆಜ್ಜೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇತ್ತ ಕಡೆ ಚರಣ್ಗೆ ಅರ್ಜುನ್ ಬಂದು ಕೊನೆಗೂ ಕೂಡ ರೇಸ್ ಅಲ್ಲಿ ನೀನೆ ಗೆದ್ಬಿಟ್ಟಿಯಲ್ಲ ಅಣ್ಣ, ಕೊನೆಗೂ ಅಪ್ಪ ಆಗ್ತದೆ ಅಂತ ಹೇಳಿದಾಗ ನಿಜಕ್ಕೂ ಚರಣ್ಗೆ ಶಾಕ್ ಆಗುತ್ತೆ. ಏನಪ್ಪಾ ಇದು, ಇವಳು ಕೂಡ ಪ್ರೆಗ್ನೆಂಟಾ ಅಂತ ಹೇಳಿ, ಏನಿದು ಇಬ್ಬಿಬ್ರು ಹೆಂಡ್ತಿರು ಇರೋ ರೀತಿ ಮಾತಾಡ್ತಿದ್ಯಲ್ಲ ನೀನು ಅಂತ ಕೂಡ ಅರ್ಜುನ್ ಹೇಳಿದಾಗ ಹಾಗೇನಿಲ್ಲ ಸುಮ್ಮನೆ ಹಾಗೆ ಹೇಳ್ದೆ ಅಂತ ಹೇಳಿ ಚರಣ್ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಆ ಮಾಯಳನ್ನ ಭೇಟಿ ಮಾಡಿದ್ದೆ ತಡ ಆಕೆಯ ಲವರ್ ಯಾರು ಅನ್ನೋ ವಿಷಯ ಕೂಡ ಹೊರಬೀಳ್ತದೆ. ಲವರ್ ಯಾರು ಅಂತ ಗೊತ್ತಾಗ್ತಿದ್ದಾಗೆ ನಿಜಕ್ಕೂ ಶಾಕ್ ಆಗ್ತಿರುವುದು ಬೃಂದಾಗೆ. ಫೈನಲಿ ಬೃಂದ ತಾನು ತೋಡಿದಂತ ಕೆಡ್ಡಾಗೆ ತಾನೇ ಬೀಳ್ತಿದ್ದಾಳೆ. ಇವತ್ತು ಅವಳ ಬದುಕು ಕಟಕಟೆ ಮುಂದೆ ಬಂದು ನಿಂತದ. ಫೈನಲಿ ಭಾರ್ಗವಿ ಮಾಯಾ ಚುರಣ್ನಿಂದ ಮೋಸ ಹೋಗಿದ್ದಾರೆ ಅನ್ನೋಕ್ಕಿಂತ ಚುರಣ್ ಮಾಯಿಂದ ಮೋಸ ಹೋಗಿದ್ದಾರೆ ಅನ್ನೋದನ್ನ ಕೋರ್ಟಲ್ಲಿ ಸಾಬೀತುಪಡಿಸೋದ್ರ ಮುಖಾಂತರ ತನ್ನ ಅಕ್ಕನ ಬದುಕನ್ನ ಸರಿಪಡಿಸ್ಲಿಕ್ಕೆ ಮುಂದಾಗ್ತಾರೆ. ಹಾಗಿದ್ರೆ ಕೊನೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ